ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಕರ್ನಾಟಕ, ಆ ಪ್ಲೇಸಸ್ ಎಲ್ಲ ಯಾವ್ಯಾವುದು, ಆ ಪ್ಲೇಸಸ್ನ ಹೇಗೆ ನೀವು ಟ್ರಾವೆಲ್ ಪ್ಲ್ಯಾನ್ನ ಮಾಡ್ಕೊಬೋದು 2026ಅಲ್ಲಿ, ಯಾವ ಥರ ನಾವು ಟ್ರಾವೆಲ್ ಪ್ಲ್ಯಾನ್ನ ಮಾಡಿದರೆ ನಮ್ಮ ಅಮೌಂಟ್ ಬಜೆಟ್ನ ಉಳಿಸ್ಬೋದು, ಮತ್ತು ಇದನ್ನು ಕಾಶ್ಮೀರ್ ಆಫ್ ಕರ್ನಾಟಕ ಅಂತ ಏನಕ್ಕೆ ಕರೀತಾರೆ ಅನ್ನೋ ಪ್ರತಿ ಒಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. 2026ಅಲ್ಲಿ ನೀವೇನಾದ್ರೂ ಈ ಚಿಕ್ಕಮಂಗ್ಳೂರಿಗೆ, ನಮ್ಮ ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ, ಡೇ 1 ಯಾವ ಥರ ಪ್ಲ್ಯಾನ್ ಮಾಡಬೇಕು, ಡೇ 2 ಯಾವ ಪ್ಲೇಸ್ ಪ್ಲ್ಯಾನ್ ಮಾಡಬೇಕು, ಡೇ 3 ಯಾವ ಪ್ಲೇಸ್ನ ಪ್ಲ್ಯಾನ್ ಮಾಡಬೇಕು ಅನ್ನೋ ಪ್ರತಿ ಒಂದು ಮಾಹಿತಿನ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಮ್ಮ ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತ ನಮ್ಮ ಸಕಲೇಶ್ವರನ ಕರೀತಾರೆ ವೀಕ್ಷಕರೇ. ಹಾಗೇನೆ ಕಾಶ್ಮೀರ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮಂಗ್ಳೂರು, ಕಾಫಿ ನಾಡು ಚಿಕ್ಕಮಂಗ್ಳೂರನ್ನ ಕರೀತಾರೆ ವೀಕ್ಷಕರೇ. ನೀವೇನಾದ್ರು ಬೆಸ್ಟ್ ಕಾಫಿನ ಟೇಸ್ಟ್ ಮಾಡಬೇಕಾ ಅಂದರೆ ನೀವು ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಲೇಬೇಕು ವೀಕ್ಷಕರೇ. ಮತ್ತು ಬೆಸ್ಟ್ ನೇಚರ್ ಲವರ್ಸ್ ಇದ್ದರೆ ನೀವು ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಲೇಬೇಕು ವೀಕ್ಷಕರೇ. ನೀವೇನಾದ್ರು ಬೆಸ್ಟ್ ವಾಟರ್ ಫಾಲ್ಸ್ನ ನೋಡಬೇಕಾ, ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಲೇಬೇಕು. ನೀವೇನಾದ್ರು ಬೆಸ್ಟ್ ಟ್ರೆಕ್ಕಿಂಗ್ ಮಾಡಬೇಕಾ, ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಲೇಬೇಕು ವೀಕ್ಷಕರೇ. ಹಾಗಾಗಿ ಯಾವ್ಯಾವ ವಾಟರ್ ಫಾಲ್ಸ್ಗಳಿದ್ದಾವೆ, ಯಾವ್ಯಾವ ಟ್ರೆಕ್ಕಿಂಗ್ ಪ್ಲೇಸ್ಗಳಿದ್ದಾವೆ, ಯಾವ್ಯಾವ ಟೆಂಪಲ್ಸ್ಗಳಿದ್ದಾವೆ, ಎಲ್ಲ ಪ್ರತಿಯೊಂದು ನೀವೇನಾದ್ರು ನೇಚರ್ ಲವರ್ಸ್ ಆಗಿದ್ರೆ ವೀಕ್ಷಕರೇ, ಪ್ರತಿಯೊಬ್ಬರು, ನಾನು ಕನ್ನಡಿಗರಾಗಿರಲಿ, ಯಾವುದೇ ಕಂಟ್ರಿಯಿಂದ ಬಂದಿರಾಗಲಿ, ಯಾವುದೇ ಪ್ಲೇಸಿಂದ ಬಂದಿರಾಗಲಿ, ಚಿಕ್ಕಮಂಗ್ಳೂರನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ನಿಮ್ಮ ಒಂದು ಡ್ರೀಮ್ ಪ್ಲೇಸಸ್ಸಲ್ಲಿ ಚಿಕ್ಕಮಂಗ್ಳೂರನ್ನ ಫಸ್ಟ್ ಪ್ಲೇಸ್ ಅಂತ ಇಟ್ಕೊಂಬಿಡಿ ವೀಕ್ಷಕರೇ. ಚಿಕ್ಕಮಂಗ್ಳೂರು ಆಫ್ ದ ಬೆಸ್ಟು. ಅದರಲ್ಲಿ ಕಾಶ್ಮೀರ್ ಆಫ್ ಕರ್ನಾಟಕ ಅಂತ ಕರೆಯೋದು ಏನಕ್ಕೋಸ್ಕರ ಅಂದರೆ, ಆ ಸೀನರಿಗಾಗಲಿ, ಆ ನೇಚರ್ ಆಗಲಿ, ಆ ಟ್ರೆಕ್ಕಿಂಗ್ ಪ್ಲೇಸಸ್ಗಳಾಗಲಿ, ಆ ವಾಟರ್ ಫೇಲ್ಸ್ಗಳಾಗಲಿ, ಆ ಕಾಫಿಗಳಾಗಲಿ, ಮತ್ತು ಹಿಲ್ಸ್ ಪ್ಲೇಸ್ಗಳಾಗಲಿ, ಅವನ್ನೆಲ್ಲ ನೋಡ್ಬಿಟ್ಟೆ ವೀಕ್ಷಕರೇ, ಆ ಗ್ರೀನರಿಯನ್ನು ನೋಡ್ಬಿಟ್ಟೆ ಇದನ್ನು ಕಾಶ್ಮೀರ್ ಆಫ್ ಕರ್ನಾಟಕ ಅಂತ ಕರೆಯೋದು ವೀಕ್ಷಕರೇ. ಹಾಗಾಗಿ ಯಾವ ಪ್ಲೇಸ್ಗಳು, ಕೆಮ್ಮಣ್ಗುಂಡಿ, ಮುಳ್ಳಯ್ಯನಗಿರಿ, ಕುದುರೆಮುಖ, ದತ್ತಪೀಠ, ಬಾಬಾ ಬುಡ್ಡನ್ಗಿರಿ, ಕುದುರೆಮುಖ ನ್ಯಾಷನಲ್ ಪಾರ್ಕು, ಹಬೆ ಫಾಲ್ಸು, ಹನುಮಾನ್ ಗುಡಿ ಫಾಲ್ಸು, ಅದಾದಮೇಲೆ ಬಾಬಾ ಬುಡ್ಡನ್ಗಿರಿ, ಮಾಣಿಕ್ಯದಾರ ಫಾಲ್ಸು, ಕಲ್ಲತ್ಗಿರಿ ಫಾಲ್ಸು, ತುಂಬಾ ಇದ್ದಾವೆ ವೀಕ್ಷಕರೇ. ಹಾಗೇನೆ ನೀವು ಯಾವ ಥರ ಪ್ಲ್ಯಾನ್ ಮಾಡಬೇಕು, ಡೇ 1, ಡೇ 2, ಡೇ 3 ವೀಕ್ಷಕರೇ. ನನ್ನ ಪ್ರಕಾರ ನೀವು 3 to 4 ಡೇಸ್ ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಎಲ್ಲ ಪ್ಲೇಸ್ನೂ ನೀವು ಮಾಡಿಕೊಂಡು ಟ್ರೆಕ್ಕಿಂಗು ಮಾಡಿ, ಎಲ್ಲ ವಾಟರ್ ಫಾಲ್ಸಲ್ಲೂ ಅಟ್ಲೀಸ್ಟ್ 2-3 ಅವರ್ಸ್ ಸ್ಪೆಂಡ್ ಮಾಡಿಕೊಂಡು ಬರೋ ಥರ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಕ್ಷಕರೇ. ಪ್ರತಿ ವರ್ಷವೂ ಅಥವಾ ಡಿಸೆಂಬರ್ ಆಗಲಿ, ನವಂಬರ್ ಆಗಲಿ, ಯಾವಾಗಿಂದ ಅಂದರೆ ಆಗಸ್ಟಿಂದ ವೀಕ್ಷಕರೇ, ನೀವು ಬೆಸ್ಟ್ ಟೈಮ್ ಟು ವಿಸಿಟ್ ಈ ಪ್ಲೇಸಸ್ಗೆ ಅಂದರೆ ಏನಕ್ಕೆ ಅಂದರೆ ಜುಲೈಯಿಂದ ನಮಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಜನವರಿ, ಫೆಬ್ರವರಿ, ಅಲ್ಲಿ ತನಕ ಸ್ವಲ್ಪ ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಸ್ವಲ್ಪ ಗ್ರೀನರಿ ಇರುತ್ತೆ. ಹಾಗಾಗಿ ನಿಮಗೆ ಅಪ್ ಟು ಮಾರ್ಚ್ ತನಕ ನಿಮಗೆ ಬೆಸ್ಟ್ ಟೈಮ್ ಟು ವಿಸಿಟ್ ಈ ಪ್ಲೇಸಸ್ ವೀಕ್ಷಕರೇ. ಯಾವ ಟೈಮಲ್ಲಾದರೂ ಹೋಗಿ 7 AM ಇಂದ 7 PM ತನಕ ಈ ಪ್ಲೇಸಸ್ನ ನೋಡ್ಬೋದು ವೀಕ್ಷಕರೇ. ಏನು ಫೀಸ್ಗಳು, ಎಂಟ್ರಿ ಫೀಸ್ ಇರಲ್ಲ. ಅಂದರೆ ಮೇಯ್ನ್ ಮುಳ್ಳಯ್ಯನಗಿರಿ, ಬಾಬಾ ಬುಡ್ಡನ್ಗಿರಿಗೆ ನಿಮಗೆ ಗೊತ್ತು, ಟ್ರಾವೆಲ್ ಟಾಲ್ ಅಂದರೆ ನಿಮ್ಮ ವೆಹಿಕಲ್ಗೆ ಟಾಲ್ ಫೀಸ್ ಇರುತ್ತೆ. ಅದನ್ನು ಪರ್ ಡೇ 600 ಒಂದು ಸ್ಲಾಟಲ್ಲಿ ಮಾರ್ನಿಂಗ್ 6 AM ಇಂಟು 12 PM ತನಕ ಒಂದು ಸ್ಲಾಟು, ಅದಾದಮೇಲೆ 1 PM ಇಂದ 6 to 7 PM ತನಕ ಒಂದು ಸ್ಲಾಟ್ ಇದೆ ವೀಕ್ಷಕರೇ. ಒಂದು ಸ್ಲಾಟಲ್ಲಿ 600 ವೆಹಿಕಲ್ಸ್ನ ಅವರು ಅಲೋ ಮಾಡ್ತಾರೆ. ಹಾಗಾಗಿ ಅದನ್ನೊಂದು ನೀವು ಕರೆಕ್ಟಾಗಿ ಬುಕ್ ಮಾಡ್ಕೊಂಡ್ಬಿಟ್ರೆ, ಅದೇನು ಬರೀ ವೆಹಿಕಲ್ ಚಾರ್ಜು, ನೀವು ಹೋಗಿ ವಾಪಸ್ ಬರ್ಬೇಕಾದ್ರೆ ಅದೇನು ನೀವು ಈ ಟೈಮಿಗೆ ಬಂದಿಲ್ವಲ್ಲ ಅಂತ ಕೇಳಲ್ಲ. ನೀವು ಒಂದ್ಸರಿ ಬುಕ್ ಮಾಡ್ಕೊಂಡು ಒಳಗಡೆ ಹೋದರೆ ನೀವು ವಾಪಸ್ ಯಾವಾಗ ಬೇಕಾದ್ರೂ ಬರ್ಬೋದು. ಏನಕ್ಕೆ ಅಂದರೆ ತುಂಬ ಜನ ಅಲ್ಲೇ ರೆಸಾರ್ಟಲ್ಲೆಲ್ಲ ಸ್ಟೇ ಆಗಿರ್ತಾರೆ. ಎಲ್ಲರೂ ಆಗಿರೋದ್ರಿಂದ ಒಂದ್ಸರಿ ಏನು ಬುಕ್ ಮಾಡ್ಕೊಂಡಿರ್ತಾರೆ ಅದ್ರ ಬುಕ್ದ ಟಿಕೆಟ್ನ ಇಟ್ಕೊಂಡಿದ್ರೆ ಸಾಕು ವೀಕ್ಷಕರೇ. ಈಗ ಒಂದೊಂದೇ ಪ್ಲೇಸ್ನ ನೋಡ್ಕೊಂಡು ಹೋಗೋಣ. ಡೇ 1, ಡೇ 2, ಡೇ 3 ವೀಕ್ಷಕರೇ. ಡೇ 1ನ ನೀವು ಆ್ಯಕ್ಚುಲಿ ಅಂದರೆ ಕೆಮ್ಮಣ್ಗುಂಡಿ ಇವೆಲ್ಲ ಒಂದು ಸೈಡ್ ಬಂದರೆ, ನಿಮಗೆ ಇದು ಕುದುರೆಮುಖ ಒಂದು ಸೈಡ್ ಬರುತ್ತೆ ವೀಕ್ಷಕರೇ. ನೀವು ಏನಾದ್ರು ಕುದುರೆಮುಖಕ್ಕೆ 2 ಪ್ಲೇಸ್, ಮೇಯ್ನ್ಲಿ ಕುದುರೆಮುಖ ಟ್ರೆಕ್ಕಿಂಗಿಗೆ ಹೋಗ್ತಾರೆ ವೀಕ್ಷಕರೇ, ಇನ್ನೊಂದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅದಕ್ಕೆ ಹೋಗ್ತಾರೆ. ಅದಾದಮೇಲೆ ಅಲ್ಲಿ ಹನುಮಾನ್ ಗುಂಡಿ ವಾಟರ್ ಫಾಲ್ಸ್ ಅಂತ ಬರುತ್ತೆ, 28 ಕಿಲೋಮೀಟ್ರು ಅಂದರೆ ಕುದುರೆಮುಖದಿಂದ ವೀಕ್ಷಕರೇ. ಇಲ್ಲಿ ನೀವು ಟ್ರೆಕ್ಕಿಂಗ್ ಏನಾದ್ರು ಹೋದರೆ ಫಸ್ಟ್ ಡೇ ನನ್ನ ಪ್ರಕಾರ ನೀವು ಕುದುರೆಮುಖಕ್ಕೆ ಹೋದರೆ ಬೆಟರು. ಅಲ್ಲಿ ಫಸ್ಟ್ ಡೇ ಟ್ರೆಕ್ಕಿಂಗ್, ಇಲ್ಲ ಅಂದರೆ ನೀವು ಲಾಸ್ಟ್ ಡೇ ಹೋದರೆ ಎಲ್ಲ ಪ್ಲೇಸ್ ನೋಡ್ಬಿಟ್ಟು ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ. ಆ ಟ್ರೆಕ್ಕಿಂಗು 1 ಡೇ ಟ್ರೆಕ್ಕಿಂಗು ವೀಕ್ಷಕರೇ. ಆಲ್ಮೋಸ್ಟ್ ನಿಮಗೆ 13 ಕಿಲೋಮೀಟ್ರು ಟ್ರೆಕ್ಕಿಂಗ್ ಇರುತ್ತೆ. ಹಾಗಾಗಿ ಬೆಳಗ್ಗೆ 7ಗೆ ಸ್ಟಾರ್ಟ್ ಆದರೆ ನೀವು ಆಲ್ಮೋಸ್ಟ್ 5 PM ವಾಪಸ್ ಬರೋದು.
ಹಾಗಾಗಿ ಫಸ್ಟ್ ಡೇ ಹೋಗೋದಾದರೆ ನೀವು ವಯಾ ಚಿಕ್ಕಮಂಗ್ಳೂರು ಅಥವಾ ಮೂಡಿಗೆರೆಗೆ ಹೋಗಿ ಅಲ್ಲಿಂದ ನೀವು ಬೇಕಾದರೆ ಡೈರೆಕ್ಟಾಗಿ ಇದಕ್ಕೆ ಅರ್ಲಿ ಮಾರ್ನಿಂಗು 7-7:30 ಒಳಗೆಲ್ಲ ಆದರೆ ಇಲ್ಲಿಗೆ ಫಾರೆಸ್ಟು ಅರಣ್ಯ ಇಲಾಖೆ ಪ್ರತಿಯೊಂದು ಹೇಗೆ ಟಿಕೆಟ್ ಬುಕ್ಕಿಂಗ್ ಎಲ್ಲ ಅನ್ನೋದು ನನ್ನ ಚಾನಲಲ್ಲಿ ಮಾಡಿದ್ದೀನಿ. ಆ ಬುಕ್ಕಿಂಗ್ ಪ್ರೊಸೆಸ್ ಎಲ್ಲ ನೀವು ನೋಡ್ಕೊಳ್ಳಿ. ಅದು ನೀವು ಒಂದು ಡೇನ ಅಲ್ಲಿ ಕವರ್ ಮಾಡಿರಿ ಕುದುರೆಮುಖನ. ಅದಾದಮೇಲೆ ನೀವು ಕುದುರೆಮುಖನ ಪವರ್ ಆಡಿದ್ಮೇಲೆ ಅಲ್ಲೇ ಉಳ್ಕೊಳೋದಾರೆ ಉಳ್ಕೊಂಡ್ಬಿಟ್ಟು ಕುದುರೆಮುಖ ನ್ಯಾಷನಲ್ ಪಾರ್ಕು, ಅದಾದಮೇಲೆ ನ್ಯಾಷನಲ್ ಪಾರ್ಕ್ ಆದಮೇಲೆ ಕುದುರೆಮುಖದ ನೋಡ್ತಾ ಹೋಗೋಣ ವೀಕ್ಷಕರನ್ನು. ಫಸ್ಟ್ ಕುದುರೆಮುಖದ ಹೇಳ್ತೀನಿ ಏನಕ್ಕೆ ಅಂದರೆ ಡೇ 1 ಕುದುರೆಮುಖದಲ್ಲಿ ನೋಡಿ, ಇದರಲ್ಲಿ ಫಸ್ಟು ಪೀಕು ಅಂದರೆ ಇಲ್ಲಿ ಇದನ್ನ ನೀವು ಪೀಕಿಗೆ ಹೋದರೆ ಅಲ್ಲೊಂದು ಗುಡ್ಡದಲ್ಲಿ ಹಾರ್ಶ್ ಶೇಪಲ್ಲಿ ಅದು ಗುಡ್ಡ ಇರೋದು ವೀಕ್ಷಕ. ಅದಕ್ಕೋಸ್ಕರನೇ ಇದನ್ನು ಕುದುರೆಮುಖ ಅಂತ ಕರೆಯೋದು. ವೆಸ್ಟರ್ನ್ ಘಾಟ್ಸ್ ಇವೆಲ್ಲ ವೆಸ್ಟರ್ನ್ ಘಾಟ್ಸ್ ವೀಕ್ಷಕರೇ. ನೀವು ಬ್ಯೂಟಿಫುಲ್ ಸಿನಿಕ್ ನೋಡಬೇಕಾ, ಅದೆಲ್ಲ ಪ್ರತಿಯೊಂದು ನೀವಿಗೆ ವ್ಯೂವ್ನ ನೀವು ಎಂಜಾಯ್ ಮಾಡಬೇಕು, ನೇಚರ್ ಲವರ್ಸ್ ಇದ್ದರೆ ಕುದುರೆಮುಖನ ಟ್ರಕ್ ಮಾಡಲೇಬೇಕು ವೀಕ್ಷಕರೇ. ಅದಾದಮೇಲೆ ನೀವು ಕುದುರೆಮುಖ ಟ್ರಕ್ಸ್ ಮುಗಿಸಿದ ಮೇಲೆ ನಿಮಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಂದು ಸಿಗುತ್ತೆ. ಅದಾದಮೇಲೆ ನ್ಯಾಷನಲ್ ಪಾರ್ಕ್ ನೋಡಿದ್ಮೇಲೆ ನಿಮಗೆ ಹನುಮಾನ್ ಗುಂಡಿ ವಾಟರ್ ಫಾಲ್ಸ್ ಅಂತ ಬರುತ್ತೆ 28 ಕಿಲೋಮೀಟರ್, ಅದು ಕೂಡ ಸೂಪರ್ ಆಗಿದೆ. ಅದಾದಮೇಲೆ ನೀವು ಟೆಂಪಲಿಗೆ ಹೋಗಬೇಕು ಅಂದರೆ ವಾಪಸ್ ಬರಬೇಕಾದ್ರೆ ಕಳಸ ಆಗಲಿ, ಹೋರ್ನಾಡ್ ಆಗಲಿ, ಸೂರ್ಯಮನೆ ಫಾಲ್ಸ್ ಆಗಲಿ ಇವೆಲ್ಲ ಪ್ರತಿಯೊಂದು ನೋಡ್ಕೊಂಬರ್ಬೋದು ಸೆಕೆಂಡ್ ಡೇ. ಅದಾದಮೇಲೆ ಇದನ್ನು ನೀವು ಏನಾದ್ರು ಟ್ರೈ ಮಾಡ್ಬಂದ್ರೆ ಎತ್ತಿನ ಭುಜ, ಅದಕ್ಕೂ ಒಂದು ಹಾಫ್ ಡೇ ಮೇಲೇ ಬೇಕು ವೀಕ್ಷಕರೇ ಎತ್ತಿನ ಭುಜಕ್ಕೆ ಹೋಗಿ ಬರಬೇಕು ಅಂದರೆ. ಬಿಕಾಸ್ ನೀವು ವಾಪಸ್ ಬರ್ತಿರ್ತೀರ ಮೂಡಿಗೆರೆಗೆ ಬರ್ತಿರಲ್ಲ, ಮೂಡಿಗೆರೆ ರೂಟಲ್ಲಿ ಇವೆಲ್ಲ ಸಿಗುತ್ತವೆ. ಇಲ್ಲ ಅಂದರೆ ನೀವು ಶೃಂಗೇರಿ ಮೇಲೆ ಹಾಗೆ ಹೋಗ್ತೀರಂದ್ರೆ ಶೃಂಗೇರಿ ಮೇಲೂ ಆ ಸೈಡಿಂದ ಹೋಗ್ಬೋದು ವೀಕ್ಷಕರೇ. ಬಟ್ ನನ್ನ ಪ್ರಕಾರ ನೀವು ಫಸ್ಟ್ ಡೇ ಟ್ರೆಕ್ ಮಾಡಿಕೊಂಡು ಸೆಕೆಂಡ್ ಡೇ ಈ ಹನುಮಾನ್ಗುಡಿ ಫಾಲ್ಸು, ಕುದುರೆಮುಖ ನ್ಯಾಷನಲ್ ಪಾರ್ಕು, ಅದಾದಮೇಲೆ ಕಳಸ, ಹೋರ್ನಾಡು ಬರ್ಬೇಕಾದ್ರೆ ಸೂರ್ಯಮನೆ ಫಾಲ್ಸು, ಅದಾದಮೇಲೆ ಮೂಡಿಗೆರೆ ಸ್ವಲ್ಪ ಟೈಮ್ ಇದ್ದರೆ ಎತ್ತಿನ ಭುಜ ಹೋಗಿ ಬರ್ಬೋದು ವೀಕ್ಷಕರೇ. ಇವೆಲ್ಲ ನಿಮಗೆ ಸೆಕೆಂಡ್ ಡೇ ಅಲ್ಲಿ ಕವರ್ ಆಗ್ತವೆ ವೀಕ್ಷಕರೇ. ಹಾಗಾಗಿ ಇಲ್ಲೊಂದು ಮ್ಯಾಪ್ ತೋರಿಸಿ ನೋಡಿ ನಾನು ಇಲ್ಲೇ ಪ್ರತಿಯೊಂದು ನೀವು ಫಸ್ಟ್ ನೀವು ಚಿಕ್ಕಮಂಗ್ಳೂರಿಗೆ ಹೋದರೆ ಚಿಕ್ಕಮಂಗ್ಳೂರಿಂದ ಮೂಡಿಗೆರೆಯಿಂದ ಕೊಡಕೆರೆಯಿಂದ ಅಲ್ಲಿ ಕುದುರೆಮುಖ, ಹಾಗೆ ನೀವು ಕಳಸ ಆದಮೇಲೆ ಕಳಸದಿಂದ ಒಂದು 5-10 ಕಿಲೋಮೀಟರ್ ಒಳಗೆ ನಿಮ್ಮ ಕುದುರೆಮುಖ ಟ್ರೆಕ್ಕಿಂಗ್ ಪಾಯಿಂಟ್ ಬರುತ್ತೆ. ಅದಾದಮೇಲೆ ಫಸ್ಟ್ ಕುದುರೆಮುಖ ಅಲ್ಲೇ ನೋಡ್ಕೊಂಬರ್ತೀರ ಸ್ಟಾರ್ಟಿಂಗ್ ಸೂರ್ಯಮನೆ. ಬಿಕಾಸ್ ನೀವು 7 ಗಂಟೆಗೆ ಹೋಗಬೇಕು, ಹಾಗಾಗಿ ಸೂರ್ಯಮನೆ ಫಾಲ್ಸ್ ಎಲ್ಲ ನೋಡೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ ನೀವು ಕುದುರೆಮುಖ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಅದಾದಮೇಲೆ ನೀವು ಹನುಮಾನ್ ಗುಡಿ 28 ಕಿಲೋಮೀಟರ್ ಅದನ್ನು ನೋಡಿಕೊಂಡು ಅದಾದಮೇಲೆ ಬರಬೇಕಾದ್ರೆ ನೀವು ಸೂರ್ಯಮನೆ ಫಾಲ್ಸು, ಹೋರ್ನಾಡು, ಕಳಸ ನೋಡ್ಕೊಂಬರ್ಬೋದು ವೀಕ್ಷಕರೇ. ಹಾಗಾಗಿ ನೀವು ಕುದುರೆಮುಖನ ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ ಡೇ 1. ನೆಕ್ಸ್ಟ್ ಡೇ 2 ವೀಕ್ಷಕರೇ ನೀವು ಪ್ಲಾನ್ ಮಾಡ್ಕೊಳ್ಬೇಕಿರೋದು ಕೆಮ್ಮನ್ಗುಂಡಿ ಅಥವಾ ಮುಳ್ಳಯ್ಯನಗಿರಿನೇ ಫಸ್ಟ್ ಪ್ಲಾನ್ ಮಾಡ್ಕೊಳ್ಳೋಣ ವೀಕ್ಷಕರೇ. ಮುಳ್ಳಯ್ಯನಗಿರಿಗೆ ಫಸ್ಟ್ ಹೋದರೆ ನೀವು ಇಲ್ಲಿ ಮುಳ್ಳಯ್ಯನಗಿರಿ ಡೇ 1 ಮುಳ್ಳಯ್ಯನಗಿರಿ ಹಾಫ್ ಡೇ ಬೇಕೇ ಬೇಕು. ಮುಳ್ಳಯ್ಯನಗಿರಿ, ಬಾಬಾಬುಡನ್ಗಿರಿ, ಮಾಣಿಕ್ಯದರಲ್ಲಿ ನೀವು 1 ಡೇಲಿ ಕವರ್ ಮಾಡ್ಬೋದು ನನ್ನ ಪ್ರಕಾರ. ಅಲ್ಲಿ ಬಸ್ ಜಸ್ಟ್ ಪೀಕ್ ಇರೋದ್ರಿಂದ ಮತ್ತೆ ನೀವು ಅಲ್ಲಿ ವಾಟರ್ ಫಾಲ್ಸ್ ಇರೋದ್ರಿಂದ ಇಷ್ಟ ನೀವು ಇನ್ನೊಂದು ಡೇಲಿ ಕವರ್ ಮಾಡೋದು. ಮುಳ್ಳಯ್ಯನಗಿರಿ ಒನ್ ಆಫ್ ದ ಹೈಯೆಸ್ಟ್ ಪೀಕು ವೀಕ್ಷಕರೇ. ಇದನ್ನು ಚಂದ್ರದ್ರೋಣ ಪರ್ವತ ಅಂತಲೂ ಕೂಡ ಕರೀತಾರೆ ಈ ಇದರಲ್ಲಿ. ಇದು ಕೂಡ ವೆಸ್ಟರ್ನ್ ಘಾಟು. ಇದು ಆಲ್ಮೋಸ್ಟ್ ಹೈಟು 1925 ಮೀಟರ್ಸ್ ಇರೋದ್ರಿಂದ ಇದು ನಿಮಗೆ ಬೆಸ್ಟ್. ನಿಮಗೆ ಹೇಳಿದ್ನಲ್ಲ ಆಗಸ್ಟು ಮಾರ್ಚ್ ಟೈಮಲ್ಲಿ ನೀವು ಬೆಸ್ಟು ಅಂದರೆ ನನ್ನ ಪ್ರಕಾರ ನೀವು ನವಂಬರು, ಅಕ್ಟೋಬರು, ಡಿಸೆಂಬರ್ ಟೈಮಲ್ಲಿ ಹೋದರೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಸಿನಾರಿ ಇರುತ್ತೆ. ಹಾಗಾಗಿ ಅಲ್ಲಿ ಸೀತಾಳಯ್ಯನಗಿರಿ ಫಸ್ಟು, ಅದಾದಮೇಲೆ ಮುಳ್ಳಯ್ಯನಗಿರಿ. ಸೀತಾಳಯ್ಯನಗಿರಿಗೆ ನೀವು ಬೇಗ ರೀಚ್ ಆಗ್ಬೋದು. ಅಲ್ಲಿಂದ ನೀವು ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂದರೆ ಅಲ್ಲಿಂದ ಒಂದು 2 ಅವರ್ಸು ಸ್ಪೆಂಡ್ ಮಾಡಬೇಕಾಗುತ್ತೆ ವೀಕ್ಷಕರೇ. ನೀವು ಹಾಫ್ ಡೇ ಮುಳ್ಳಯ್ಯನಗಿರಿ ಸ್ಪೆಂಡ್ ಮಾಡಿದರೆ ನೆಕ್ಸ್ಟ್ ಹಾಫ್ ಡೇ ನೀವು ಬಂದ್ಬಿಟ್ಟು ಬಾಬಾಬುಡನ್ಗಿರಿ ಮತ್ತು ಇದು ಮಾಣಿಕ್ಯದಾರ, ಅದಾದಮೇಲೆ ಬಂದ್ಬಿಟ್ಟು ಬಾಬಾಬುಡನ್ಗಿರಿ ವೀಕ್ಷಕರೇ. ಬಾಬಾಬುಡನ್ಗಿರಿನೂ ಅಷ್ಟೇ ನೀವು ದತ್ತಾತ್ರೇಯ ದತ್ತಪೀಠ ಇರುತ್ತಲ್ಲ, ಅಲ್ಲೇ ದೇವಸ್ಥಾನಗಳು 2 ಅಂದರೆ ನಮ್ಮ ದತ್ತಪೀಠ, ಅದು ದತ್ತಾತ್ರೇಯ ದತ್ತಪೀಠ ಅವ್ರದ್ದು ಪಾದುಕೆಗಳು ಇರೋದು ಮತ್ತು ಬಾಬಾಬುಡನ್ಗಿರಿದು ಸಮಾಧಿಗಳು ಇರೋದು ಅದೇ ಪ್ಲೇಸಲ್ಲಿ ವೀಕ್ಷಕರೇ. ಹಾಗಾಗಿ ನೀವು ಅಲ್ಲಿ ಆ ಬಾಬಾಬುಡನ್ಗಿರಿ ತುಂಬ ಹಿಲ್ಸ್ ಇರ್ತವೆ ಅಲ್ಲೆಲ್ಲವ, ಅದೆಲ್ಲ ನೋಡಿಕೊಂಡು ದತ್ತಾತ್ರೇಯ ಪೀಠದಲ್ಲಿ ಆಶೀರ್ವಾದ ತೊಗೊಂಡು ಕೂಡ ನೀವು ಅದಾದಮೇಲೆ ಮಾಣಿಕ್ಯದಾರಗೆ ಹೋಗ್ಬೋದು ವೀಕ್ಷಕರೇ. ಮಾಣಿಕ್ಯದಾರದಲ್ಲೂ ಅಷ್ಟೇ ಕೂಡ ಇದು ವರ್ಷದಲ್ಲಿ 1 ದಿನನೂ ಕೂಡ ಈ ನೀರು ಬತ್ತಲ್ಲ ವೀಕ್ಷಕರೇ. ಪ್ರತಿ ದಿನನೂ ನೀವು ಈ ವಾಟರ್ ಫಾಲಲ್ಲಿ ನೀರು ಬರ್ತಾನೆ ಇರುತ್ತೆ. ನೀವು ಕೆಳಗಡೆ ಹೋಗಿ ಸ್ನಾನ ಮಾಡ್ಬೋದು. ಆ್ಯಕ್ಚುಲಿ ಇದಕ್ಕೆ ಕೆಳಗಡೆ ಹೋಗೋಕ್ಕೆ ₹2 ನಾವು ಹೋದಾಗೆಲ್ಲ ಇರಲಿಲ್ಲ, ₹2 ಅಂತ ಹೇಳ್ತಿದ್ದಾರೆ. ಬಟ್ ಕೆಳಗಡೆ ಹೋಗೋಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಟೆಪ್ಸು ಇಷ್ಟೆಲ್ಲ. ಕೆಳಗಡೆ ಹೋಗೋಕ್ಕೆ ಒಂದು 30 ಫೀಟಿಂದ ಈ ವಾಟರ್ ಫಾಲ್ಸ್ ಬೀಳುತ್ತೆ ವೀಕ್ಷಕರೇ. ಈ ವಾಟರ್ ಫಾಲ್ಸಿಂದನೇ ಹತ್ತಿರ ನಿಮಗೆ ಬಾಬಾಬುಡನ್ಗಿರಿಯಿಂದನೇ ಹತ್ತಿರದಲ್ಲಿರೋದು ಜರಿ ವಾಟರ್ ಫಾಲ್ಸ್ ಅಂತ ವೀಕ್ಷಕರೇ. ಅದು ಕೂಡ 11 ಕಿಲೋಮೀಟರ್ ಆಗುತ್ತೆ. ಇದನ್ನು ಕೂಡ ನೀವು ಕವರ್ ಮಾಡ್ಬೋದು. ಏನಾದ್ರು ನೀವು ಅಲ್ಲೇ ಬಾಬಾಬುಡನ್ಗಿರಿಲಿ ತುಂಬ ಹಿಲ್ಸ್ ಇದಾವೆ, ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಕೋಬೇಕು ಅಂದರೆ ನೀವು ಚೆನ್ನಾಗಿ ಒನ್ ಡೇ ಅಲ್ಲೇ ಒಂದು ಹಾಫ್ ಡೇ ಮೇಲೆ 1 ಡೇ ಬಾಬಾಬುಡನ್ಗಿರಿನೂ ಕೂಡ ಸ್ಪೆಂಡ್ ಮಾಡ್ಬೋದು. ಬಾಬಾಬುಡನ್ಗಿರಿ ಮುಳ್ಳಯ್ಯನಗಿರಿನೇ ಒಂದೊಂದು ಡೇನ ನೀವು ಸ್ಪೆಂಡ್ ಮಾಡಿ 2 ಡೇಸ್ ಇಲ್ಲೇ ಸ್ಪೆಂಡ್ ಮಾಡ್ಬೋದು. ಎಲ್ಲ ಕ್ಲಿಯರ್ ಆಗಿ ನೋಡ್ತೀನಿ ಅಂದರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ನೀವು ವೀಕ್ಷಕರೇ ಪ್ರತಿಯೊಂದು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇಲ್ಲಿಗೆಲ್ಲ ನೀವು ಆಲ್ಮೋಸ್ಟ್ ನೀವು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಟೈಮಲ್ಲಿ ಪ್ಲೀಸ್ ಪ್ಲಾನ್ ಮಾಡ್ಕೊಳ್ಳಿ, ಸಾಕಾಗಿರುತ್ತೆ ವೀಕ್ಷಕರೇ.
ಅದಾದಮೇಲೆ ಮಾಣಿಕ್ಯದಾರ ಆದಮೇಲೆ ಬಾಬಾಬುಡನ್ಗಿರಿ ಆಯಿತು. ಬಾಬಾಬುಡನ್ಗಿರಿ ಆದಮೇಲೆ ನಿಮಗೆ ಕೆಮ್ಮಣ್ಣುಗುಂಡಿ ವೀಕ್ಷಕರೇ. ಪ್ರತಿಯೊಬ್ಬರೂ ತುಂಬ ಜನ ಈ ಪ್ಲೇಸಸ್ಗಳನ್ನ ಮಿಸ್ ಮಾಡ್ತಾರೆ. ಇವನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಇಲ್ಲಿ ನಿಮಗೆ ಆಲ್ಮೋಸ್ಟ್ ನನ್ನ ಪ್ರಕಾರ 1.5 ಡೇ ಬೇಕೇ ಬೇಕು, ಅಥವಾ ನೀವು 2 ಡೇಸ್ ಇದ್ದರೆ ನನಗೆ ಬೆಸ್ಟ್ ಅನಿಸುತ್ತೆ ವೀಕ್ಷಕರೇ. ಏನಕ್ಕೆ ಅಂದರೆ ನಿಮಗೆ ಇಲ್ಲಿ ಜೆಟ್ ಪಾಯಿಂಟ್ ಟ್ರಕ್ ಅಂತ ಬರುತ್ತೆ ಕೆಮ್ಮಣ್ಣುಗುಂಡಿಲಿ. ಅದು ಸೂಪರ್ ಆಗಿರುತ್ತೆ ವೀಕ್ಷಕರೇ. ಮತ್ತು ಹೆಬ್ಬೆ ವಾಟರ್ ಫಾಲ್ಸ್ ಅಂತ ಬರುತ್ತೆ ವೀಕ್ಷಕರೇ. ಈ ಹೆಬ್ಬೆ ವಾಟರ್ ಫಾಲ್ಸ್ ಅಲ್ಲಿ ನಿಮಗೆ ಜೀಪಲ್ಲಿ ಹೋಗಬೇಕು. ಇದು ಫಸ್ಟ್ ಫಾರೆಸ್ಟ್ ಪಾಯಿಂಟಿಗೆ ಬಿಡ್ತಾರೆ. ಅಲ್ಲಿ ನಿಮ್ಮ ವೆಹಿಕಲ್ನ ನೀವು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಟಿಕೆಟ್ ತೊಗೊಂಡ್ಬಿಟ್ಟು ನೀವು ಈ ಹೆಬ್ಬೆ ಫಾಲ್ಸ್ಗೆ ಹೋಗಬೇಕು. ಇಲ್ಲಿ ಜೀಪಿಂದ ಹೋಗಬೇಕು ವೀಕ್ಷಕರೇ. ಹಾಗಾಗಿ ಇದೇ ನಿಮಗೆ ಹಾಫ್ ಡೇ ತೊಗೊಂಡ್ಬಿಡುತ್ತೆ. ಇಲ್ಲಿ ಹೆಬ್ಬೆ ಫಾಲ್ಸು ಮತ್ತು ಕಲ್ಲತ್ಗಿರಿ ಫಾಲ್ಸಲ್ಲೂ ಕೂಡ ನೀವು ಎಂಜಾಯ್ ಮಾಡಬೇಕು ಅಂದರೆ ಕಲ್ಲತ್ಗಿರಿ ಫಾಲ್ಸು ಫ್ರೀನೇ. ಅಲ್ಲೂ ಕೂಡ ಜೀಪು ಮೇಯ್ನ್ ರೋಡಲ್ಲಿ ನಿಲ್ಲಿಸಿ ಕಲ್ಲತ್ಗಿರಿ ಒಳಗಡೆ 2-3 ಕಿಲೋಮೀಟರ್ ಹೋಗೋಕ್ಕೆ ಅಲ್ಲೂ ಕೂಡ ಪರ್ ಪರ್ಸನ್ನು 1500 ರೂಪೀಸು. ನಾವು ಹೋಗೆಲ್ಲ ಹೋಗ್ಬೇಕ್ರಿ, ಈಗೆಲ್ಲ ಜಾಸ್ತಿ ಆಗಿದೆ ಗೊತ್ತಿಲ್ಲ. ಬಟ್ ಅಲ್ಲಿಗೆ ಹೋಗೋಕ್ಕೆ ಅಲ್ಲೂ ಹೋಗಿ ನೀವು 2 ಅವರ್ಸ್ 3 ಅವರ್ಸ್ ಸ್ಪೆಂಡ್ ಮಾಡಬೇಕು. 1 ಅವರ್ 2 ಅವರ್ಸ್ ನಿಮ್ಮನ್ನು ಬಿಡ್ತಾರೆ ಅಲ್ಲಿ, ಮತ್ತೆ ಕರ್ಕೊಂಬರೋಕ್ಕೆ ಒಂದು ಅರ್ಧ ಗಂಟೆ, ಆಲ್ಮೋಸ್ಟ್ 3 ಅವರ್ಸ್ ವೇಸ್ಟ್ ಆಗುತ್ತೆ. ಅದಾದಮೇಲೆ ಹೆಬ್ಬೆ ಫಾಲ್ಸ್ ಕೂಡ ಅಷ್ಟೇ, ನಿಮಗೆ ಆಲ್ಮೋಸ್ಟ್ ನಿಮಗೆ ಹಾಫ್ ಎ ಡೇ ಅಥವಾ ಒಂದು 6 to 7 ಅವರ್ಸ್ 6 ಅವರ್ಸ್ ಬೇಕೇ ಬೇಕು. ಅದು ಕೂಡ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿ. ಕೆಮ್ಮಣ್ಣುಗುಂಡಿನೂ ಅಷ್ಟೇ ವೀಕ್ಷಕರೇ. ನಿಮಗೆ ಕ್ಲಿಯರಾಗಿ ನೀವೇನಾದ್ರು ಜೆಟ್ ಪಾಯಿಂಟ್ ಟ್ರಕ್ ಮಾಡ್ತೀರಾ, ಅಲ್ಲಾರ ಹೋಟೆಲ್ ಆಗಲಿ ರೆಸಾರ್ಟ್ಗಳಿಗಾಗಲಿ ಅಲ್ಲೆಲ್ಲ ಸಿನರಿನೆಲ್ಲ ನೋಡಬೇಕು. ಬೆಸ್ಟ್ ಸಿನಿಕ್ ಪ್ಲೇಸಸ್ಗಳಿಗೆಲ್ಲ ಹೋಗಬೇಕು ಹಿಲ್ಸ್ಗಳಿಗೆ ಅಂದರೆ ವೀಕ್ಷಕರೇ. ಶಾಂತಿ ಫಾಲ್ಸ್ ಆಗಲಿ ಅಲ್ಲೂ ಕೂಡ ರೋಲಿಂಗ್ ಹಿಲ್ಸು ತುಂಬ ಚಿಕ್ಕ ಪುಟ್ಟ ಪಾಯಿಂಟ್ಸ್ಗಳಿದ್ದಾವೆ, ಫಾಲ್ಸ್ಗಳಿದ್ದಾವೆ, ಎಲ್ಲ ಚೆನ್ನಾಗಿರೋದ್ರಿಂದ ಕೆಮ್ಮಣ್ಣುಗುಂಡಿನ 1 ಡೇ ಮತ್ತು ಕಲ್ಲತ್ಗಿರಿ ಫಾಲ್ಸು ಮತ್ತು ಹೆಬ್ಬೆ ಫಾಲ್ಸ್. ನೀವು ಕೆಮ್ಮಣ್ಣುಗುಂಡಿಗೆ ಹೋಗ್ಬೇಕಾದ್ರೆ ಕಲ್ಲತ್ಗಿರಿ ಫಾಲ್ಸ್ ಸಿಗುತ್ತೆ. ಹಾಗಾಗಿ ಕಲ್ಲತ್ಗಿರಿ ಫಾಲ್ಸ ಕವರ್ ಮಾಡಿಕೊಂಡು ಕೆಮ್ಮಣ್ಣುಗುಂಡಿನ ಕವರ್ ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಅದಾದಮೇಲೆ ಹೆಬ್ಬೆ ಫಾಲ್ಸಿಗೆ ಅಲ್ಲೇ ಸ್ಟೇ ಆಗಿ ಹೆಬ್ಬೆ ಫಾಲ್ಸ್ಗೆ ನೀವು ಇನ್ನೊಂದು ದಿನ ಕರೆಕ್ಟಾಗಿ ನೀವು ಪ್ಲಾನ್ ಮಾಡಿಕೊಂಡ್ರೆ ಹೋಗಿ ಕ್ಲಿಯರಾಗಿ ನೋಡಿಕೊಂಡು ಅಲ್ಲೆಲ್ಲ ಹೋದರೆ ವೀಕ್ಷಕರೇ ಅಟ್ಲೀಸ್ಟ್ ನೀವು 2-3 ಅವರ್ಸ್ ಎಂಜಾಯ್ ಮಾಡೋ ಥರ ಇರಬೇಕು. ಹೋಗೇ ಬರೋದಾದರೆ ಅಷ್ಟು ಚೆನ್ನಾಗಿರಲ್ಲ. ಪ್ಲೀಸ್ ಎಂಜಾಯ್ ಮಾಡ್ಕೊಂಡು ಬಂದರೆ ನೀವು ಆಲ್ಮೋಸ್ಟ್ ಹಾಫ್ ಡೇ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ಹೊರಟು ಬರೋಕ್ಕೆ ನಿಮಗೆ ಈಸಿ ಆಗುತ್ತೆ ವೀಕ್ಷಕರೇ. 2 ಡೇಸು ಕೆಮ್ಮಣ್ಣುಗುಂಡಿ ಪ್ಲಾನ್ ಮಾಡಿಕೊಂಡು 2 ಡೇಸು ಮುಳ್ಳಯ್ಯನಗಿರಿ ಪ್ಲಾನ್ ಮಾಡಿಕೊಂಡ್ರೆ ಮತ್ತು 2 ಡೇಸು ನಿಮಗೆ ಕುದುರೆಮುಖ ಸೈಡು ಪ್ಲಾನ್ ಮಾಡ್ಕೊಬೋದು. ಹೀಗೆ ನೀವು ಪ್ಲಾನ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ವೀಕ್ಷಕರೇ. 2 to 3 ಡೇಸು ಕೂಡ ತುಂಬ ಜನ ಕವರ್ ಮಾಡೋರು ಇದ್ದಾರೆ. ಬಟ್ ಅವರೆಲ್ಲ ಏನಂದರೆ ಹೋಗೋದು ಆ ಥರ ಆಗಲ್ಲ. ನೀವೆಲ್ಲ ಕ್ಲೀನಾಗಿ ಎಂಜಾಯ್ ಮಾಡಿಕೊಂಡು ಫೋಟೋ ಇದು ಮಾಡಿಕೊಂಡು ಸಿನರಿನ ಎಂಜಾಯ್ ಮಾಡಿಕೊಂಡು ಅಲ್ಲಿ ಸ್ಟೇ ಆಗಿ ಇದು ಮಾಡಿಕೊಂಡ್ರೆ ಮಾತ್ರ ಅದರದ್ದು ಪ್ಲೇಸ್ದು ಒಂಥರ ನಾವು ನೋಡಿದ್ವಿ ಅನ್ಸೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ 2026ಅಲ್ಲಿ ಈ ಥರ 2 ಡೇಸ್ ನೀವು ಪ್ಲಾನ್ ಮಾಡಿಕೊಂಡ್ರೆ ಪ್ರತಿಯೊಂದು ಪ್ಲೇಸ್ನು ಅಷ್ಟು ಚೆನ್ನಾಗಿ ನೀವು ಎಂಜಾಯ್ ಮಾಡೋಕ್ಕಾಗೋದು. ಅದು ಕಾಶ್ಮೀರ್ ಆಫ್ ಕರ್ನಾಟಕ ಥರನೂ ಫೀಲ್ ಆಗೋದು ವೀಕ್ಷಕರೇ. ಅದು ಕೂಡ ಅವಾಗ ಫೀಲ್ ಆಗಬೇಕು ಅಂದರೆ ನೀವು ತುಂಬ ಜನ ವಿಸಿಟ್ ಮಾಡಬೇಕಾಗಿರೋದೇ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಟೈಮಲ್ಲಿ. ಜನವರಿ, ಫೆಬ್ರವರಿ ಅಲ್ಲಿ ತನಕ ವಿಸಿಟ್ ಮಾಡಿ. ಸಖತ್ತಾಗಿರುತ್ತೆ, ಫಾಗ್ ಇರುತ್ತೆ ಅಲ್ವಾ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಶಿವರಾತ್ರಿ ಆದಮೇಲೆ Feb 15 ಶಿವರಾತ್ರಿ ಆದಮೇಲೆ ಫುಲ್ ಸಮ್ಮರ್ ಬಂದ್ಬಿಡುತ್ತೆ. ಅವಾಗ ನಿಮಗೆ ಅದು ಸಿನರಿ ಇರಲ್ಲ, ನೋಡೋಕ್ಕೂ ಅಷ್ಟು ಚೆನ್ನಾಗಲ್ಲ. ಹೋಗ್ಬೋದು, ಹೋಗೋಕ್ಕೆಲ್ಲ ರೋಡ್ಗಳು ಚೆನ್ನಾಗಿರುತ್ತೆ. ಬಟ್ ಡಿಸೆಂಬರ್ ಟೈಮಲ್ಲಿ, ಅಕ್ಟೋಬರ್, ನವಂಬರ್ ಟೈಮಲ್ಲೆಲ್ಲ ಮಳೆ ಬರ್ತಿರುತ್ತಲ್ಲ, ಅವಾಗ ಒಂದು ಸ್ವಲ್ಪ ಹೋಗೋಕ್ಕೆ ಹಿಂಸೆ ಅಂದ್ರೂ ಎಂಜಾಯ್ ಮಾಡೋಕ್ಕೆ ಆ ಪ್ಲೇಸ್ನ ನೀವು ಫೀಲ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ನೀವು ಇದೇ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಪ್ರತಿಯೊಂದು ಪ್ಲೇಸ್ನು ಸಖತ್ತಾಗಿ ನೋಡ್ಬೋದು ವೀಕ್ಷಕರೇ. ಇಲ್ಲಿ ನೋಡಿ ಇನ್ನೊಂದು ನಾನು ಇದಕ್ಕಿರೋದು, ಇಲ್ಲಿ ನೋಡಿ ಪ್ರತಿಯೊಂದು ಮುಳ್ಳಯ್ಯನಗಿರಿ, ದತ್ತಪೀಠ ಮತ್ತು ಬಾಬಾಬುಡನ್ಗಿರಿ ಎಲ್ಲ ಪ್ಲೇಸ್ನ ನೀವು ಕವರ್ ಮಾಡಿದರೆ ಅದಾದಮೇಲೆ ನಿಮಗೆ ಬರೋದು ಕಲ್ಲತ್ಗಿರಿ, ಕೆಮ್ಮಣ್ಣುಗುಂಡಿ, ಕೆಮ್ಮಣ್ಣಾದ್ಮೇಲೆ ಹೆಬ್ಬೆ ಫಾಲ್ಸು. ಇವೆಲ್ಲ ನೀವು ಕವರ್ ಮಾಡ್ಬೋದು ವೀಕ್ಷಕರೇ. ಇನ್ನೊಂದು ಭದ್ರಾ ವೈಲ್ಡ್ ಲೈಫ್ ಇದೆಯಲ್ಲ, ಇದು ಅರಣ್ಯ, ಇದರಲ್ಲೂ ಕೂಡ ನೀವು ಇದನ್ನ ಹೋಗ್ಬೋದು ಆ್ಯಕ್ಚುಲಿ ಬಿಟ್ಟರೆ. ಹಾಗಾಗಿ ಪ್ರತಿಯೊಬ್ಬರೂ ಇವೆಲ್ಲ ನೋಡಿಕೊಂಡು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಪ್ಲೇಸ್ನ ಬರ್ಕೊಂಡು ಎಷ್ಟೆಷ್ಟು ಕಿಲೋಮೀಟ್ರ್ ಇದೆ, ಎಲ್ಲೆಲ್ಲಿ ಹೋಗಬೇಕು ಅಂತ ಮಾಡಿಕೊಂಡ್ರೆ ನೀವೇನಾದ್ರು ವೆಹಿಕಲ್ ಬುಕ್ ಮಾಡ್ಕೊಂಡು ಹೋಗಿದ್ರು ನಿಮಗೆ ಬಜೆಟ್ ಉಳಿಯುತ್ತೆ ವೀಕ್ಷಕ. ಅಥವಾ ನಿಮ್ಮ ಓನ್ ವೆಹಿಕಲಲ್ಲಿ ಹೋದ್ರೂ ಉಳಿಸ್ಕೊಬೋದು, ನೀವು ಎಲ್ಲಿ ಸ್ಟೇ ಆಗ್ತೀರಾ, ಎಲ್ಲಿ ಇದಾಗ್ತೀರಾ ಅಂತ. ಹಾಗಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ನೀವು ಒಂದೊಂದು ಪ್ಲೇಸ್ ನೋಡಿಕೊಂಡು ಚಿಕ್ಕಮಗಳೂರಿಗೆ ಬಂದು ನಿಮಗೇನಾದ್ರು ಬಜೆಟಲ್ಲಿ ಸ್ಟೇ ಆಗಬೇಕು ಅಂದ್ರೆ ಚಿಕ್ಕಮಗಳೂರಿಗೆ ಬಂದು ಕೂಡ ಸ್ಟೇ ಆಗ್ಬೋದು ವೀಕ್ಷಕರು. ಇಲ್ಲಾಂದರೆ ಅಲ್ಲಲ್ಲೇ ಹೋಮ್ ಸ್ಟೇಗೆಲ್ಲ ಉಳ್ಕೊಂಡ್ರೆ ತುಂಬಾ ಕಾಸ್ಟ್ಲಿ ಆಗ್ತವೆ. ಹಾಗಾಗಿ ಪ್ರತಿಯೊಬ್ಬರು ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ಅನಿಸುತ್ತೆ. ನೋಡ್ಕೊಳ್ಳಿ ಈ ಥರ ಪ್ರತಿಯೊಂದು ಪ್ಲೇಸ್ನ ಹೇಗೆ ಪ್ಲ್ಯಾನ್ ಇದು ಮಾಡ್ಕೊಳೋದು ಅಂತ. ಹಾಗಾಗಿ ಪ್ರತಿಯೊಂದು ನೀವು ಕುದುರೆಮುಖ ಆಗಲಿ, ಕೆಮ್ಮಣ್ಣುಗುಂಡಿ ಆಗಲಿ, ಮಾಣಿಕ್ಯದಾರ ಆಗಲಿ, ಬಾಬಾಬುಡನ್ಗಿರಿ ಆಗಲಿ, ಮುಳ್ಳಯ್ಯನಗಿರಿ, ಸೀತಾಳಗಿರಿ ಆಗಲಿ, ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ನೀವು ಅನ್ನೋದನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕು ಈ
ಚಿಕ್ಕಮಂಗ್ಳೂರು ಬಗ್ಗೆ ಎಲ್ಲಿ ಯಾವ ಡಿಸ್ಟೆನ್ಸು, ಯಾವ ಪ್ಲೇಸು, ಹೇಗೆ ಹೋಗಬೇಕು, ಏನಾದ್ರು ಟಿಕೆಟ್ ಇದೆಯಾ, ಯಾವ ಥರ ಪ್ರತಿಯೊಂದು ನನ್ನ ಚಾನಲ್ ನಿಮಗೆಲ್ಲ ವೀಡಿಯೋಗಳು ಸಿಗ್ತವೆ. ಮತ್ತು ಏನೇ ಇನ್ಫಾರ್ಮೇಷನ್ ಬೇಕಾದರೂ ಇದಕ್ಕೆ ಕಮೆಂಟ್ ಮಾಡಿ ವೀಕ್ಷಕರೇ. ಪ್ರತಿಯೊಂದನ್ನು ನಾನು ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ, ಎಲ್ಲ ಇನ್ಫಾರ್ಮೇಷನ್ನು ಶೇರ್ ಮಾಡ್ತೀನಿ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನಮ್ಮ ಎಲ್ಲ ವೀಕ್ಷಕರಿಗೂ ನಮ್ಮ ಚಿಕ್ಕಮಂಗ್ಳೂರು ಕಾಫಿನಾಡು ಚಿಕ್ಕಮಂಗ್ಳೂರು ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.